ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಮೊದಲು ವಿಷಯ ಹೇಳ್ಬಿಡ್ತೀನಿ, ಕೆಲವರಿಗೆ ಮುಖಕ್ಕೆ ಹೊಡೆದಂಗೆ ಆಗಬೇಕು ಈ ಪ್ರಾಜೆಕ್ಟ್ ಅನೌನ್ಸ್ ಆಗಿರೋದು. ಅದೇ ಕಾರಣಕ್ಕೆ ಈ ಕಂಟೆಂಟ್ ನಿಮ್ಮ ಮುಂದೆ ಇಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸುಮ್ಮನೆ ದರ್ಶನ್ಗೂ ಪುನೀತ್ ಸರ್ಗೂ ಏನೋ ತಂದಿಟ್ಟು ಅಭಿಮಾನಿಗಳು ಕಿತ್ತಾಡೋ ಹಂಗೆ ಮಾಡೋದು, ಅಥವಾ ಯಾರೋ 4 ಜನ ನಾನು ಈ ಹೀರೋ ಫ್ಯಾನು ಅಂತ ಕೊಡೋ ಸ್ಟೇಟ್ಮೆಂಟು ಇಬ್ಬರು ಸ್ಟಾರ್ಗಳ ಮಧ್ಯೆ ಸ್ಟಾರ್ ವಾರ್ ಕ್ರಿಯೇಟ್ ಮಾಡಿಬಿಡೋದು, ಅದರಿಂದ ಇಡೀ ಇಂಡಸ್ಟ್ರಿ ವಾತಾವರಣನೇ ಹಾಳಾಗೋದು, ಇಂಥದ್ದೆಲ್ಲ ಸ್ಯಾಂಡ್ಲ್ವುಡ್ಡಲ್ಲಿ ಇತ್ತೀಚೆಗೆ ನೋಡಿ ಬೇಜಾರಾಗೋಗಿದೆ. ಅಂಥದ್ದು ಏನೂ ಇಲ್ಲ ಅಂತ ಆ ಸ್ಟಾರ್ಗಳೇ ಎಷ್ಟೋ ಸಲ ಪ್ರೂವ್ ಮಾಡೋಕೆ ಟ್ರೈ ಮಾಡಿದ್ರು, ಅಭಿಮಾನಿಗಳು ಅದನ್ನು ಬಿಡ್ತಾ ಇಲ್ಲ, ಮುಂದುವರಿಸ್ತಾನೆ ಇದ್ದಾರೆ. ಅಂಥದ್ದು ಬೇಡ್ರಪ್ಪ, ನಿಜವಾಗ್ಲೂ ಅವರವರೆಲ್ಲ ಚೆನ್ನಾಗಿದ್ದಾರೆ ಕಣ್ರೋ. ಸುಮ್ಮನೆ ಯಾರೋ ಅಭಿಮಾನಿಗಳು ಅಂತ ಹೆಸರು ಹೇಳ್ಕೊಂಡು ಮಾಡೋ ಕಿತಾಪತಿಗೆ ಅವ್ರವ್ರ ಮಧ್ಯೆ ತಂದಿಡಕ್ಕೆ ಹೋಗಬೇಡಿ ಅನ್ನೋದನ್ನ ಈ ಪ್ರಾಜೆಕ್ಟ್ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ಇದು ನನಗೆ ಸ್ಪೆಷಲ್ ಅನ್ನಿಸ್ತು. ಮತ್ತೆ ಅಭಿಮಾನಿಗಳಿಗೂ ಇದು ಅರ್ಥ ಆದರೆ ಮೇ ಬಿ ಸರಿ ಹೋಗ್ಬೋದು ವಾತಾವರಣ ಪರಿಸ್ಥಿತಿ ಅನ್ನೋ ಕಾರಣಕ್ಕೆ ಬೇಗ ಈ ಕಂಟೆಂಟ್ನ ನಿಮ್ಮ ಮುಂದೆ ತರಬೇಕು ಅಂತ ಅನ್ನಿಸ್ತು. ನಿನ್ನೆ ಅಷ್ಟೇ ಹೊಸ ವರ್ಷ ಕಾಲಿಟ್ಟಿದ್ದೀವಿ. 2024 ಜನವರಿ 1ನೇ ತಾರೀಕು. ಬಹಳಷ್ಟು ಅನೌನ್ಸ್ಮೆಂಟ್ಗಳಾಗಿದೆ. ಎಲ್ಲ ವಲಯಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಜೀವನದಲ್ಲೂ ಬದಲಾವಣೆ ಬರಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಹಾಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಒಂದಷ್ಟು ಪ್ರಾಜೆಕ್ಟ್ಗಳು ಅನೌನ್ಸ್ ಆಗಿದೆ. ಆ ಪೈಕಿ ಶಿವಣ್ಣನ 131ನೇ ಸಿನಿಮಾ ಯಾವುದಪ್ಪ, ಹೆಸರು ಹೇಳಿಲ್ಲ ಅಂದರೂ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ನೀವು ಅದ್ರ ಪೋಸ್ಟರ್ ಇಲ್ಲಿ. ಈ ಸಿನಿಮಾಗೆ ಡೈರೆಕ್ಟರ್ ಯಾರು ಗೊತ್ತಾ? ನನ್ ಅದರ್ ದ್ಯಾನ್ ದಿನಕರ್ ತೂಗುದೀಪ್. ಹೌದು, ದಿನಕರ್ ತೂಗುದೀಪ್ ಕೊನೆಗೂ ಮತ್ತೆ ಆಕ್ಷನ್ ಕಟ್ ಹೇಳೋದಕ್ಕೆ ಮುಂದಾಗಿದ್ದಾರೆ. ಆ ಸಿನಿಮಾಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಅಲ್ಲಿಗೆ ಇವರಿಬ್ಬರು ಕಾಂಬಿನೇಷನ್ ನಲ್ಲಿ ಇನ್ನೊಂದು ವರ್ಷದೊಳಗೆ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ 2024ರಲ್ಲೇ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಸುತ್ತೆ. ಇಫ್ ನಾಟ್ 2025ರ ಆರಂಭದಲ್ಲಂತೂ ಖಂಡಿತವಾಗ್ಲೂ ಅದು ಸಿಗುತ್ತೆ. ಅಷ್ಟು ಲೇಟ್ ಆಗ್ಲಿಕ್ಕಿಲ್ಲ ಮೇ ಬಿ. ಅಲ್ಲಿಗೆ ನಾನು ಇದಕ್ಕೆ ಮುಂಚೆ ಏನು ವಿಷಯ ಹೇಳ್ತಾ ಇದ್ದೆ ಅನ್ನೋದು ಈಗ ಅರ್ಥ ಆಗಿರಬಹುದು ಅನ್ಸುತ್ತೆ. ದೊಡ್ಡ ಮನೆ ಕುಡಿ, ದೊಡ್ಡ ಮನೆಯ ದೊಡ್ಡಣ್ಣ ಶಿವಣ್ಣಂಗೆ ತೂಗುದೀಪ್ ವಂಶದ ಮರಿ ಕುಡಿ ದಿನಕರ್ ತೂಗುದೀಪ್ ಡೈರೆಕ್ಟ್ ಮಾಡ್ತಿದ್ದಾರೆ. ಕಾಂಟೆಕ್ಸ್ಟ್ ಅರ್ಥ ಆಯ್ತಾ? ಅಭಿಮಾನಿಗಳು ಮಾಡ್ತಾ ಇರೋ ಸ್ಟಾರ್ ವಾರ್ಗೆ ಕಾರಣ ಏನು? ಎರಡು ಫ್ಯಾಮಿಲಿ ಮಧ್ಯೆ ಏನೋ ಸರಿ ಇಲ್ಲ. ಪುನೀತ್ರ ಮತ್ತು ದರ್ಶನ್ರ ವಿಚಾರ ಅಂತ ಬಂದಾಗ ಅಭಿಮಾನಿಗಳು ರೊಚ್ಚಿಗೆದ್ದು ಬಿಡ್ತಾರೆ. ಅವ್ರ ಫಿಲಮ್ ಬರೋ ಟೈಮಲ್ಲಿ ಇವರು ಉಲ್ಟಾ ಮಾತುಗಳಾಡೋದು, ಇವ್ರ ಫಿಲಮ್ಗಳು ರಿಲೀಸ್ ಆದಾಗ ಅವ್ರು ಆಡೋ ಮಾತುಗಳು. ಅಥವಾ ಈಗ ಕಾಟೇರ ರಿಲೀಸ್ ಆಯಿತು, ಹೊರಗೆ ಬಂದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲಿ ತಪ್ಪಿಲ್ಲ. ಆದರೆ ಕೆಲವರು ಆಡಿದ ಮಾತುಗಳು ಮತ್ತೆ ಈಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕಾಂಟ್ರವರ್ಸಿಗಳು ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡ್ತಾ ಇತ್ತು. ಸೊ ಅಂಥದ್ದು ಬೇಡ ಪರಿಸ್ಥಿತಿಗಳು ತಂದುಕೊಳ್ಳೋದು. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರ ಹತ್ರನೂ ಒಗ್ಗಟ್ಟಿದೆ, ಅವ್ರವ್ರ ನಡುವೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಅನ್ನೋದನ್ನು ಈ ಪ್ರಾಜೆಕ್ಟ್ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಈ ವಿಡಿಯೋ ಕಾಂಟೆಂಟ್ ಮಾಡ್ತಿರೋದು. ಒಂದಷ್ಟು ಜನ ಅಂದ್ಕೊಳ್ಳೋ ಹಾಗೆ ಅಥವಾ ಬಯಸೋ ಹಾಗೆ ನಿಜವಾಗ್ಲೂ ಈ ಎರಡು ಫ್ಯಾಮಿಲಿ ಮಧ್ಯೆ ಏನಾದರೂ ದೊಡ್ಡ ಕಿರಿಕಿದ್ದಿದ್ರೆ ಅಥವಾ ಆ ಥರದ್ದು ಏನಾದರೂ ನಡೀತಾ ಇದ್ದರೆ, ಶಿವಣ್ಣನ ಮನಸ್ಸಲ್ಲೂ ಅದು ರಿಫ್ಲೆಕ್ಟ್ ಆಗಿದ್ದಿದ್ರೆ ಈ ಪ್ರಾಜೆಕ್ಟ್ಗೆ ಅವರು ಓಕೆ ಹೇಳ್ತಿದ್ರಾ? ಒಂದು ವೇಳೆ ದರ್ಶನ್ರಿಗೆ ದೊಡ್ಡ ಮನೆ ಮೇಲೆ ಕೋಪ ಇದೆ ಅಂತನೋ, ಪುನೀತ್ರ ವಿಷಯದಲ್ಲಿ ಅವರು ಈ ಕ್ರಾಂತಿ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಹೊಸಪೇಟೆಗೆ ಪಬ್ಲಿಸಿಟಿಗೆ ಅಂತ ಹೋದಾಗ ಅವ್ರ ಮೇಲೆ ಚಪ್ಪಲಿ ಬಿದ್ದಿದ್ದಕ್ಕೆ ದೊಡ್ಡ ಮನೆ ಮೇಲೆ ಸಂಪೂರ್ಣವಾಗಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಇಂಥದ್ದೇನಾದರೂ ಇದ್ದಿದ್ರೆ ಸೀರಿಯಸ್ಲಿ ದಿನಕರ್ ಶಿವಣ್ಣನ ಜೊತೆ ಫಿಲಮ್ ಮಾಡಕ್ಕೆ ಮುಂದಾಗ್ತಿದ್ರಾ? ಅಥವಾ ಶಿವಣ್ಣ ಅದಕ್ಕೆ ಓಕೆ ಅಂತಿದ್ರಾ? ಕಾವೇರಿ ಹೋರಾಟ ನಡೆದಾಗ್ಲೂ ಇತ್ತೀಚೆಗೆ ನೋಡಿದ್ವಿ, ಸ್ಟೇಜ್ ಮೇಲೆ ಶಿವಣ್ಣನ ಪಕ್ಕದ ಚೇರಲ್ಲೇ ದರ್ಶನ್ ಕೂತ್ಕೊಂಡು ಎಷ್ಟು ಆತ್ಮೀಯವಾಗಿ ಮಾತಾಡಿಸಿ ಪ್ರತಿಭಟನೆ ಮುಗಿದ್ಮೇಲೆ ಎದ್ದೋದ್ರು. ಈಗ ನೋಡಿದ್ರೆ ಶಿವಣ್ಣಂಗೆ ದಿನಕರ್ ಡಿರೆಕ್ಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಅವ್ರ ನಡುವೆ ಬಾಂಧವ್ಯ ಚೆನ್ನಾಗಿರ್ಬೇಕಾದ್ರೆ ಯಾರೋ 4 ಜನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋ ಕಿತಾಪತಿ ಗಿರಾಕಿಗಳು ಫಿಲಮ್ ನೋಡ್ಕೊಂಡು ಆಚೆ ಬಂದು ಇನ್ನೇನೋ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟು ಇನ್ನೊಬ್ಬ ಹೀರೋ ಅಭಿಮಾನಿಗಳನ್ನು ಕೆರಳಿಸ್ತಾರೆ. ಆ ಅಭಿಮಾನಿಗಳು ಹಿಂದೆ ಮುಂದೆ ಯೋಚನೆ ಮಾಡದೆ ಇವ್ರು ಯಾರೋ 4 ಜನ ಹೇಳಿರೋ ಸ್ಟೇಟ್ಮೆಂಟಿಗೆ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಮತ್ತೆ ಸ್ಟಾರ್ ವಾರ್ ಶುರು ಆಗುತ್ತೆ. ಇಡೀ ಇಂಡಸ್ಟ್ರಿ ಪರಿಸ್ಥಿತಿ ಪೊಲ್ಯೂಟ್ ಆಗುತ್ತೆ. ಸೊ ನೀವು ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ. ಅದು ಯಾವುದೂ ಇಲ್ಲ ಅನ್ನೋ ಕಾರಣಕ್ಕೇ ಈ ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ತಾ ಇರೋದಕ್ಕೆ ಸಾಧ್ಯ. ಅದೆಲ್ಲದಕ್ಕೂ ಸಾಕ್ಷಿ ಉತ್ತರ ಅನ್ನೋ ಹಾಗೆ ಈ ಪ್ರಾಜೆಕ್ಟ್ ಇದೆ. ಸೊ ಇನ್ನು ಮುಂದಾದರೂ ಈ ಸ್ಟಾರ್ ವಾರು, ನಂಬರ್ 1, ಬಾಸಿಸಮ್ ಪಟ್ಟ, ಅಥವಾ ದೊಡ್ಡ ಮನೆ ಗ್ರೇಟ್ ಅಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋ ದರ್ಶನ್ ಅವರು ತೂಗುದೀಪ ಫ್ಯಾಮಿಲಿ ಗ್ರೇಟು, ಇಲ್ಲ ತೂಗುದೀಪ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ದೇ ದೊಡ್ಡ ಮನೆ ಇಡೀ ಚಿತ್ರರಂಗಕ್ಕೆ ಹೆಲ್ಪ್ ಮಾಡಿದೆ, ಈಗ ಋಣ ಮರ್ತು ಮಾತಾಡಬಾರ್ದು, ಇದೆಲ್ಲ ಯಾವುದೂ ಬೇಡ. ಯಾರ್ಯಾರು ಯಾವ್ಯಾವ ಟೈಮ್ಗೆ ಯಾರ್ಯಾರಿಗೆ ಸಹಾಯ ಮಾಡಿದ್ದಾರೆ ಅಥವಾ ಯಾರು ಹೆಂಗೆ ಬೆಳೆದು ಬಂದಿದ್ದಾರೆ ಎಲ್ಲದಕ್ಕೂ ಬೆಲೆ ಇದೆ. ಅದನ್ನು ಅವ್ರವ್ರಿಗೆ ಬಿಟ್ಬಿಡೋಣ. ನಾವು ಸಿನಿಮಾಗಳ ಬಗ್ಗೆ, ಸ್ಟಾರ್ಗಳ ಬಗ್ಗೆ ಅಷ್ಟೇ ಅಭಿಮಾನ ಇಟ್ಕೊಳ್ಳೋಣ. ಅದಕ್ಕೆ ಈ ಪ್ರಾಜೆಕ್ಟ್ ಸಾಕ್ಷಿಯಾಗಲಿ, ಈ ವಿಚಾರ ಎಲ್ರಿಗೂ ಅರ್ಥ ಆಗಲಿ ಅನ್ನೋದು ನನ್ನ ಇಂಟೆನ್ಷನ್. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಪಿನಿಯನ್ಸ್ ಏನು? ಬೇಗ ಕಮೆಂಟ್ ಮೂಲಕ ತಿಳಿಸಿ.